ನಾನೇ ಬೆಂಗಳೂರಿನ ಟ್ರೈಲರ್ ನೋಡಿದೀವಿ. ನನಗೆ ಬಹಳ ಇಷ್ಟ ಆಯ್ತು. ನನಗೆ ವೆಂಕಟೇಶ್ ಮೂರ್ತಿ ಅವರು 5 ವರ್ಷಗಳಿಂದ ನನಗೆ ಪರಿಚಯ. ಕೋವಿಡ್ ಟೈಮ್ ನಲ್ಲಿ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಬಹಳ ಸಿನಿಮಾ ರಂಗದ ಮೇಲೆ ಬಹಳ ಪ್ಯಾಷನ್ ಇಟ್ಕೊಂಡಿರೋ ಪ್ರೊಡ್ಯೂಸರ್. ಅಲ್ಲಿ ಕಾರಣಾಂತರಗಳಿಂದ ಆಗ್ಲಿಲ್ಲ. ಬಟ್ ಇವಾಗ ಅವರು ಒಳ್ಳೆ ಸಿನಿಮಾ, ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ತಂಡದ ಜೊತೆ ಬಂದು ಅವರು ಒಂದು ಪಾತ್ರ ಮಾಡಿದ್ದಾರೆ. ಆ ಸಿನಿಮಾ ಒಳ್ಳೇದಾಗ್ಲಿ, ರಾಜೇಶ್ ಅವ್ರಿಗೂ ಒಳ್ಳೇದಾಗ್ಲಿ. ನನಗೆ ಬೆಂಗಳೂರು ಇನ್ ಅಂತ ಒಂದು ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ, ಒಂದು ಕುತೂಹಲ ಮೂಡುತ್ತೆ. ಆ ಕುತೂಹಲನ ಈ ಟ್ರೈಲರ್ ನಲ್ಲೂ ಕೂಡ ಅವರ ಕ್ಲಿಪ್ಪಿಂಗ್, ಎಡಿಟಿಂಗ್ ನಲ್ಲಿ ಆಗಿರ್ಬೋದು, ರೀ ರೆಕಾರ್ಡಿಂಗ್ ಮತ್ತೆ ಮೇಕಿಂಗ್ ನಲ್ಲಿ ನನಗೆ ಅನ್ಸುತ್ತೆ ಬಹಳ ಚೆನ್ನಾಗಿದೆ. ನಮಗೆ ಈ ತರ ಕಂಟೆಂಟ್ ಬರಬೇಕು. ಈ ತರ ಕಂಟೆಂಟ್ ಬಂದ್ರೇನೆ ನಮಗೆ ಈ ತರ ಕಂಟೆಂಟ್ ಗೆಲ್ಲಬೇಕು. ಸಿನಿಮಾ ರಂಗದಲ್ಲಿ ನಮಗೆ 2023 2.5% ಅಷ್ಟು ಸಿನಿಮಾಗಳು ಗೆದ್ದಿದೆ. 2024 3.5% ಅಷ್ಟು, ಬಹಳ ಕಡಿಮೆ ಆಯ್ತು. ಒಂದು ಸಿನಿಮಾ ರಂಗ ಬೆಳಿಬೇಕು ಅಂದ್ರೆ ಒಂದು 500 ಅಥವಾ 1000 ಕೋಟಿ ಸಿನಿಮಾ ಬಂದಿದ ತಕ್ಷಣ ಸಿನಿಮಾ ರಂಗ ಬೆಳೆಯಲ್ಲ. ಪರ್ಸೆಂಟೇಜ್ ಆಫ್ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಆ ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕಂದ್ರೆ ಒಳ್ಳೆ ಕಂಟೆಂಟ್ ಬರಬೇಕು. ಒಳ್ಳೆ ಕಂಟೆಂಟ್ ಈ ರೀತಿ ಬೆಂಗಳೂರಿನಂತ ಕಂಟೆಂಟ್ ಬಂದು, ಕಾರ್ತಿಕ್ ಅವರು ಡೈರೆಕ್ಟರು ಅದೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಒಳ್ಳೇದಾಗ್ಲಿ. ಮತ್ತೆ ಎಲ್ಲಾ ನಟ ನಟಿಯರು ಅವರು ಕೂಡ ಬಹಳ ಚೆನ್ನಾಗಿ ಕಾಣ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಧರ್ಮ ಅವರು, ಅನುಷ್ ಅವರು, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ತರ ಒಂದು ಕಂಟೆಂಟ್ ಸಿನಿಮಾಗಳು ಬಂದು ಪ್ರೊಡ್ಯೂಸರ್ ಗೆದ್ದು ಸಿನಿಮಾ ಇಂಡಸ್ಟ್ರಿ ಒಳ್ಳೇದಾಗ್ಲಿ, ಆನ್ ಸ್ಕ್ರೀನ್ ಅಂಡ್ ಆಫ್ ಸ್ಕ್ರೀನ್. ಸೊ ನಾನು ಕೂಡ ಎಷ್ಟು ಸಪೋರ್ಟ್ ಮಾಡಕ್ಕಾಗುತ್ತೋ ಅದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅಂಡ್ ಲಹರಿ ವೇಣುವರು ಬಹಳ ಚೆನ್ನಾಗಿ ವಿಚಾರ ಮಾತಾಡಿದ್ದಾರೆ. ನಾನು ಅವ್ರನ್ನ ನೋಡಿ ಬಹಳ ಖುಷಿ ಆಯ್ತು. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರಿನ ಚೆನ್ನಾಗಾಗ್ಲಿ. ಜೈ ಕರ್ನಾಟಕ.